ಹೇಳಿ ಅಮ್ಮ, ಯಾರಿಗೆ ಏನೇನ್ ಕೊಡ್ಲಿ? ಇಲ್ಲಮ್ಮ, ನಿಮ್ಗಲ್ಲ, ಮೊದ್ಲು ದಮಯಂತಿ ಕೊಡ್ತೀವಿ. ಅಯ್ಯೋ ಅಯ್ಯೋ, ಅರೆ ಗುಣಮಟ್ಟದ ದಾರ ಅಲ್ಲ, ಜೊತೆಗೆ ಅದು ಸಿಲ್ಕು ಅಲ್ಲ, ಸಿಂಥೆಟಿಕ್ಕು ಅಲ್ಲ. ಪೊಲೀಸ್ ಆಫೀಸರ್ ತಾಯಿಯಾಗಿ ನಮ್ಗೆಲ್ಲ ಮೋಸ ಮಾಡೋದಕ್ಕೆ ನಿನಗ್ ಬುದ್ಧಿ ಇಲ್ವಾ? ದಯವಿಟ್ಟು ಕ್ಷಮಿಸಿ, ಎಲ್ಲೋ ಏನೋ ತಪ್ಪಾಗಿದೆ. ಹೌದು, ನಮ್ಮತ್ತೆ ಆತರ ಮಾಡಲ್ಲ. ಎಲ್ಲೋ ಏನೋ ಹೆಚ್ಚು ಕಮ್ಮಿ ಆಗಿದೆ. ಏನ್ ನೀವು ಮಾತಾಡ್ತಾ ಇರೋದು? ನಾನೇನೋ ತಪ್ಪು ಮಾಡಿರೋ ಹಾಗೆ? ಕಷ್ಟಪಟ್ಟು ಇಡೀ ರಾತ್ರಿ ನೇಯ್ತ್ರಿ ಸೀರೆನ ನನ್ ಮುಖಕ್ಕೆ ಎಸಿತೀರಾ? ಏನಿದ್ರಲ್ಲಿ ಲೋಪ? ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ. ಹೌದು, ಮತ್ತೆ ಕಷ್ಟಪಟ್ಟು ಸೀರೆ ನೇಯ್ದು ಸೀರೆ ಜೊತೆ ಬಿಲ್ ಕೂಡ ಹಾಕಿದೀರಾ. ಬೇರೆಲ್ಲೋ ತಗೊಂಡ್ ಬಂದು ರೇಷ್ಮೆ ಸೀರೆ ಅಂತ ಮೋಸ ಮಾಡ್ತೀರಾ. ಜೊತೆಗೆ 5,000 ರೂಪಾಯಿ ಸೀರೆನ 2,000 ಕೊಡ್ತೀವಿ ಅಂತ ನಾಟಕ ಮಾಡ್ತೀರಾ. ಇಷ್ಟಕ್ಕೂ ನೀವ್ ಹಾಗೆ ಹೇಳ್ದಾಗ್ಲೇ ನಾವೆಲ್ಲ ಯೋಚನೆ ಮಾಡ್ಬೇಕಾಗಿತ್ತು. ಚಿಚಿ, ಇಷ್ಟೊಂದು ಮೋಸ ಮಾಡೋದಾ? ಏನಮ್ಮ, ಸ್ಪರ್ಧೆ ಅಂದ್ರೆ ಮೋಸ ಮಾಡೋದು ಅನ್ಕೊಂಡಿದ್ಯಾ? ಅನುಪಮ ಅಮ್ಮ ಸ್ಪರ್ಧೆ ಅಂತಿದ ಹಾಗೆ ಎಷ್ಟೆಲ್ಲ ಕಷ್ಟಪಟ್ರು, ಎಷ್ಟೆಲ್ಲ ಮಾಡಿದ್ರು. ಆದ್ರೆ ನೀನೇನ್ ಮಾಡ್ದೆ? ಆಯ್ತು ಬಿಡು, ಅದಕ್ಕಿಂತ ಒಳ್ಳೆ ಸೀರೆ ತಾನೇ ಕೊಟ್ಟಿದ್ದೀನಿ. ಅದೇನಾದ್ರೂ ಮಾಮೂಲಿ ಸೀರೆಗಳ? ಸಾಕು ಸುಮ್ನಿರಮ್ಮ. ರೇಷ್ಮೆಗೂ ಸಿಂಥೆಟಿಕ್ಗೆ ವ್ಯತ್ಯಾಸನೇ ಗೊತ್ತಿಲ್ಲ. ಆ ಮಹಾತಾಯಿ ಬಂಗಾರದಂತ ರೇಷ್ಮೆನಲ್ಲಿ ಸೀರೆ ನೇಯ್ದು ಅದನ್ನ ಬೇಡ ಅಂದು ನಾವ್ ನಿಮ್ ಮಾತನ್ನ ನಂಬಿ ನಿಮ್ ಸೀರೆನ್ ತಗೊಂಡ್ವಿ. ಮನೆಗ್ ತಗೊಂಡ್ ಹೋಗಿ ನೋಡೋವರೆಗೂ ಅರ್ಥನೇ ಆಗ್ಲಿಲ್ಲ ಎಲ್ಲ ಮೋಸ ಅಂತ. ಅಮ್ಮ ಶಿವಪಾರ್ವತಮ್ಮ, ನಿಮ್ ಮಗಳಾಗಿರೋದಕ್ಕೆ ನಾವೇನು ಮಾತಾಡಕ್ಕಾಗ್ತಿಲ್ಲ. ಏನಮ್ಮ ಈ ಕೆಲ್ಸ? ಜನರನ್ನ ಮೋಸ ಮಾಡ್ತೀರಾ? ಇದೇನ ವ್ಯಾಪಾರ ಅಂದ್ರೆ? ಕರಕುಶಲ ಕಾರ್ಮಿಕರು ಅನ್ನೋರು ಯಾರಾದ್ರೂ ಹೀಗ್ ಮಾಡ್ತಾರ? ನೋಡಿ, ನೀವೆಲ್ಲರೂ ಕೇಳ್ಕೊಂಡ ಹಾಗೆ ಒಳ್ಳೆ ಗುಣಮಟ್ಟದ ಸೀರೆನ ನಾವು ಕೊಡ್ತೀವಿ. ನಮ್ಮಮ್ಮ ಮಾಡಿರೋ ತಪ್ಪಿಗೆ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಕ್ಷಮಿಸಿ. ಈ ಸ್ಪರ್ಧೆಯಲ್ಲಿ ಗೆದ್ದಿದ್ದು ಅನುಪಮ ಅಮ್ಮನೇ. ಬಾಲಾಜಿ, ಒಳಗಡೆ ಹೋಗಿ ಅರ್ಶನ ಕುಂಕುಮ ತಗೊಂಡ್ ಬಾ. ಅನುಪಮಂಗೆ ಪದವಿ ಒಪ್ಪಿಸ್ಬೇಕು. ಸಾಧ್ಯ ಇಲ್ಲ. ಅನುಪಮಂಗೆ ಹೇಗ್ ಕೊಡ್ತೀರಾ? ಕೊಡೋದಾದ್ರೆ ನನಗ್ ಕೊಡ್ಬೇಕು. ಬಾಯ್ ಮುಚ್ಚೆ. ಏನ್ ಮಾಡ್ದೆ ಅಂತ ನೀನು ಕೊಡ್ಬೇಕು? ಎಲ್ರ ಮುಂದೆ ಮರ್ಯಾದೆ ತೆಗ್ದೆ ಅಂತ ನೀನು ಕೊಡು ಅಂತ್ಯಾ? ಅಧ್ಯಕ್ಷರ ಪದವಿಗೆ ಸ್ಪರ್ಧೆ ಮಾಡ್ತಿದ್ದೀನಿ ಅಂದ್ರೆ ಸರಿ ಅನ್ಕೊಂಡೆ. ಸ್ಪರ್ಧೆಯಲ್ಲಿ ಗೆಲ್ಲೋದಕ್ಕೆ ಇಂಥ ಅಡ್ಡದಾರಿ ಹಿಡ್ದಿದ್ಯಾ ಅಂದ್ರೆ ಇನ್ನು ನಿನಗೆ ಯಾವ ಸ್ಪರ್ಧೆನೂ ಅಗತ್ಯ ಇಲ್ಲ. ಇನ್ನು ನಿನ್ ಬಗ್ಗೆ ಯೋಚನೆ ಮಾಡಬೇಕಾಗಿರೋ ಅಗತ್ಯ ಕೂಡ ಇಲ್ಲ. ಈ ಸ್ಪರ್ಧೆಯಲ್ಲಿ ಅನುಪಮ ಗೆದ್ದಿದ್ದಾಳೆ. ಕರಕುಶಲ ಕಾರ್ಮಿಕರ ಸಂಘಕ್ಕೆ ಅನುಪಮನೇ ಅಧ್ಯಕ್ಷೆಯಾಗಿ ಮಾಡ್ತಿದ್ದೀನಿ.
ನಾನು ಗೆಲ್ತೀನಿ ಅಂತ ಬೇಕು ಅಂತಾನೆ ನೀವೆಲ್ಲರೂ ಹಾಗೆ ಮಾಡಿದೀರಾ ಅಲ್ವಾ? ನೀನ್ ತಪ್ಪು ಮಾಡಿದ್ಯಾ ಅಂತ ಎಲ್ಲರೂ ತಪ್ಪು ಮಾಡಿದ್ದಾರೆ ಅನ್ಕೊಂಡ್ರೆ ಹೇಗೆ? ಮಾಡಿದ ತಪ್ಪನ್ನ ತಲೆ ತಗ್ಸ್ಕೊಂಡು ಒಪ್ಕೋಬೇಕಷ್ಟೇ, ಸುಮ್ನೆ ಮಾತಾಡಬಾರ್ದು. ಅಮ್ಮ, ನೀನ್ ಮಾಡಿದ್ದು ತಪ್ಪೆ. ಸಾಕಮ್ಮ, ಇನ್ನೇನು ಮಾತಾಡ್ಬೇಡ. ನನ್ನ ಮಗ ನೆನ್ನೆ ತನಕ ನನ್ನ ಪಕ್ಕನೆ ನಿಂತಿದ್ದ. ಇವನನ್ನು ಕೂಡ ಈ ತಾಯಿ ಮಗಳು ಇಬ್ರು ಸೇರ್ಕೊಂಡು ಮಾಯ ಮಾಡಿ ತಮ್ಮ ಬುಟ್ಟಿಗೆ ಹಾಕೊಂಡಿದ್ದಾರೆ. ಬೇಕು ಅಂತಾನೆ ಎಲ್ರ ಮುಂದೆ ನಾನೇನೋ ಮೋಸ ಮಾಡಿದೀನಿ ಅಂತ ನಂಬಿಸಿದ್ದಾರೆ. ಅಮ್ಮ, ಆವೇಶ ಪಡ್ಬೇಡಮ್ಮ, ನಾನು ಹೇಳೋದನ್ನ ಕೇಳು. ಏನು ಏನು ನೀನ್ ಹೇಳೋದು? ಮೋಸ ಮಾಡಿ ಗೆಲ್ಬೇಕು ಅನ್ಕೊಂಡಿದ್ದು ಅನುಪಮ, ಆದ್ರೆ ಎಲ್ಲರೂ ನನ್ನನ್ನೇ ಬೈತಿದ್ದೀರಾ. ವ್ಯಾಪಾರ ಅಂದ್ರೆ 10 ರೂಪಾಯಿ ಸಂಪಾದನೆ ಮಾಡಿ ಇಟ್ಕೊಳ್ಳೋದು. ಅದನ್ನ ಬಿಟ್ಟು ನೀತಿ ನಿಜಾಯಿತಿ ಅಂತ ಕೂತ್ಕೊಂಡ್ರೆ 35 ವರ್ಷದಿಂದ ನಮ್ಮ ಮನೆ ಹೇಗಿದ್ಯೋ ಅವ್ರ ಮನೆ ಕೂಡ ಹಾಗೆ ಇರುತ್ತೆ. ಅದಕ್ಕೆ ಇವತ್ತು ವ್ಯಾಪಾರ ಹೇಗ್ ಮಾಡ್ಬೇಕು ಅಂತ ಕಲಿಸ್ಬೇಕು ಅಂತ ನಾನು ಅಂದ್ಕೊಂಡೆ. ಆದ್ರೆ ಅದು ತಪ್ಪು ಅಂತ ನೀವ್ ಹೇಳ್ತಾ ಇದ್ದೀರಾ. ಅನುಪಮ ಹೇಳೋ ಮಾತನ್ನ ಕೇಳಿದ್ರೆ ಎಲ್ರು ಬೇಡ್ಕೊಂಡು ತಿನ್ಬೇಕು. ಹೇಳೋದಕ್ಕೆ ಅವಳಿಗೆ ನಾಚಿಕೆ ಇಲ್ಲ ಅಂದ್ರೆ ಸಮರ್ಥಿಸ್ಕೊಳ್ಳೋ ನಿಮ್ಗಾದ್ರೂ ನಾಚಿಕೆ ಇರ್ಬೇಕು. ಇನ್ನೂ ಮಾತಾಡ್ತಿದ್ಯಲ್ಲ ನೀನು? ಇನ್ನೊಂದು ಮಾತು ಮಾತಾಡ್ದೆ ಅಂದ್ರೆ ಚೆನ್ನಾಗಿರಲ್ಲ. ಮಾಡಿದ್ದು ತಪ್ಪು, ಅದು ಸಾಲದು ಅನ್ನೋ ಹಾಗೆ ಇನ್ನೂ ಮಾತಾಡ್ತಿದ್ಯಾ? ಅಧ್ಯಕ್ಷೆಯಾಗಿ ನೀನು ಯಾವ ಕೆಲಸಕ್ಕೂ ಬರಲ್ಲ. ಅದಕ್ಕೆ ಕರಕುಶಲ ಸಂಘಕ್ಕೆ ಅಧ್ಯಕ್ಷೆಯಾಗಿ ಅನುಪಮನ ನಾನು ಆಯ್ಕೆ ಮಾಡಿದ್ದೀನಿ. ಅವಳನ್ನೇ ನಿಲ್ಲಿಸ್ತಿದ್ದೀನಿ. ಈ ಅಧಿಕಾರಕ್ಕೆ ವಾರಸುದಾರಳು ಅನುಪಮ ಮಾತ್ರನೇ. ಅನುಪಮ ಅವರಿಗೆ, ಅನುಪಮ ಅವರಿಗೆ, ಅನುಪಮ ಅವರಿಗೆ, ಅನುಪಮ ಅವರಿಗೆ, ಅನುಪಮ ಅವರಿಗೆ, ಅನುಪಮ ಅವರಿಗೆ. ಸಿದ್ದು, ಇವತ್ತಾದ್ರೂ ನಮ್ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತ್ಯಾ? ಯಾವುದೇ ಪರಿಸ್ಥಿತಿಲಾದ್ರೂ ಆಗುತ್ತೆ ಸ್ಯಾಮ್. ಇವತ್ತು ಆ ಶಿವಪಾರ್ವತಿ ಮನೆಯಲ್ಲಿ ಅದೇನೋ ದೊಡ್ಡ ಪದವಿ ಅನ್ನೋ ಹಾಗೆ ಕರಕುಶಲ ಸಂಘದ ಅಧ್ಯಕ್ಷತೆಗೋಸ್ಕರ ಸ್ಪರ್ಧೆ ನಡೀತಿದೆ ಅಲ್ವಾ? ಎಲ್ಲರೂ ಆ ಗುಂಗಲ್ಲೇ ಇರ್ತಾರೆ, ಜನಗಳು ತುಂಬ ಬರ್ತಾರೆ. ಅದಕ್ಕೆ ಅದನ್ನೇ ಅವಕಾಶವಾಗಿ ನಮ್ಮ ಡೂಪ್ಲಿಕೇಟ್ ಕಲಾವತಿ ಯಾರು ಚುಚ್ಚಿದ್ರು ಅಂತ ಗೊತ್ತಾಗ್ದಿರೋ ಹಾಗೆ ಜನರಲ್ಲಿ ಬೆರ್ತು ಹೋಗಿ ಶೌರಿಂಗೆ ಚುಚ್ತಾಳೆ. ಚುಚ್ಚಿದ ಮರುಕ್ಷಣ ಏನಾಗುತ್ತೆ ಅಂತ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ ಅಲ್ವಾ? ವಿಷದ ಚಾಕುವಿಂದ ಚುಚ್ಚಿದ್ಮೇಲೆ ಇನ್ನು ಶೌರ್ಯ ಎಲ್ಲಿ ಬದುಕ್ತಾನೆ ಬಿಡು. ಕಲಾವತಿ ತಪ್ಪಿಸ್ಕೊಳಕ್ಕಾಗತ್ತೆ ಅಂತ್ಯಾ? ಅವಳು ತಪ್ಪಿಸ್ಕೊಂಡ್ರೆ ನಮ್ಗೇನು ತಪ್ಪಿಸ್ಕೊಳ್ಳಿಲ್ಲ ಅಂದ್ರೇನು? ಅವಳು ಭ್ರಮರಾಂಬ ಮೊಮ್ಮಗಳು. ಒರಿಜಿನಲ್ ಭ್ರಮರಾಂಬನ ಅವಳ ಮೊಮ್ಮಗಳನ್ನ ಮತ್ತೆ ಇಲ್ಲಿ ಕಾಣಿಸ್ಕೊಂಡ್ರೆ ಬದುಕಲ್ಲ ಅಂತ ದುಬೈ ಕಳಿಸಿದೀವಿ. ಇನ್ನೊಂದ್ಸರಿ ಅವಳು ಇಲ್ಲಿಗೆ ಬರಬೇಕು ಅಂದ್ರು ನಮಗೆ ಭಯ ಪಟ್ಟು ಅವಳು ಬರಲ್ಲ ಸ್ಯಾಮ್. ಮಿಸ್ ಆಗಿ ಆ ಶೌರ್ಯ ಅವರು ಯಾರಾದ್ರೂ ಕಾಲ್ ಮಾಡಿದ್ರು ಅವ್ರ ಫೋನ್ ತೆಗಿಯಲ್ಲ. ನನಗೆ ಗೊತ್ತಿರೋ ಹಾಗೆ ಇಷ್ಟೊತ್ತಿಗೆ ಅವ್ರ ಫೋನಲ್ಲಿ ಸಿಮ್ಗಳೆಲ್ಲ ಬದಲಾಗಿ ಹೋಗಿರುತ್ತೆ. ಅದಕ್ಕೆ ಕಲಾವತಿ ಸಿಕ್ಕಾಕೊಂಡ್ರು ಶೌರ್ಯನ ಕೊಲೆ ಮಾಡಿದ್ದು ಕಲಾವತಿನೇ ಅಂತ ಕಲಾವತಿನ ಅರೆಸ್ಟ್ ಮಾಡ್ತಾರೆ. ಅವಳು ಕಲಾವತಿ ಅಲ್ಲ ಮ್ಯಾಗಿ ಅಂತ ಎಲ್ಲರನ್ನ ನಂಬಿಸಿ ಅವಳನ್ನ ಜೈಲಿಗೆ ಕಳ್ಸೋದಕ್ಕೆ ನಮ್ಮ ಪರವಾಗಿ ನಾವು ಸಹಾಯ ಮಾಡೋಣ. ನಮಗೆ ಉಪಯೋಗ ಆದವರು ನಮ್ಗೆ ಯಾಕೆ ಹೇಳು? ನಾವು ಸೇಫ್ ಅಲ್ವಾ? ಈ ಅಟ್ಯಾಕಲ್ಲಿ ಎಲ್ಲೋ ನೀನೂ ಇಲ್ಲ ನಾನೂ ಇಲ್ಲ. ಹಾಗಿದ್ದಾಗ ನಮ್ಮ ಹೆಸರು ಹೇಗೆ ಹೊರಗಡೆ ಬರುತ್ತೆ ಸ್ಯಾಮ್?
ನಮ್ಮ ಹೆಸರು ಹೇಳಬೇಕು ಅಂದ್ರೂ ಕಲಾವತಿ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಅವಳೇ ನಕಲಿ. ಇದಕ್ಕೆ ಸಿದ್ದು ನೀನ್ ಹೊರಗಡೆ ಇರ್ಬೇಕು. ನೋಡು, ಬರ್ತಿದ್ದ ಹಾಗೆ ಎಂತ ಒಳ್ಳೆ ಪ್ಲಾನ್ ಕೊಟ್ಟೆ. ನಾವು ಕೇಳ್ಕೊಂಡಿದ್ದೆಲ್ಲ ನಡೆಯೋ ಸಮಯ ಹತ್ರ ಬರ್ತಿದೆ. ಇನ್ನು ನಾವು ಕಾಯ್ಬೇಕಾಗಿರೋದು ಆ ಶೌರ್ಯನ್ ಸಾವಿನ ಸುದ್ದಿಗೆ ಮಾತ್ರ. ಕೂತ್ಕೊಳ್ಳಮ್ಮ. ಅಮ್ಮ, ಇದ್ರಲ್ಲಿ ಇದು ಪದ್ಧತಿ ಅಮ್ಮ, ಕೂತ್ಕೋ. ಯಾಕಮ್ಮ ಇದೆಲ್ಲ ಮಾಡ್ಲೇಬೇಕು ಅಂತ ಹೇಳಿದ್ನಲ್ಲ. ಇಷ್ಟು ದಿನ ಇದು ನನ್ನ ಜವಾಬ್ದಾರಿ. ಇನ್ಮೇಲಿಂದ ಈ 2,000 ಜನರ ಕುಟುಂಬ ನಿನ್ನ ಜವಾಬ್ದಾರಿ. ಅವ್ರಿಗೊಳ್ಳೇದಾಗೋದಕ್ಕೆ ನೀನು ಕಷ್ಟಪಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಅಜ್ಜಿ, ಆ ವಿಷಯದಲ್ಲಿ ನಿಮ್ಗೆ ಯಾವ ಅನುಮಾನನೂ ಬೇಡ. ಅಮ್ಮಂಗೆ ಮತ್ತೊಬ್ರ ಬಗ್ಗೆ ಯೋಚನೆ ಮಾಡೋದು ಗೊತ್ತೇ ಹೊರತು ಅವ್ರ ಬಗ್ಗೆ ಅವರು ಯಾವತ್ತೂ ಯೋಚನೆ ಮಾಡಿಲ್ಲ. ನಮ್ಮಮ್ಮ ಯಾವತ್ತೂ ಕೇಳದಿರೋದನ್ನ ಕೇಳಿದ್ರು ಅಂತ ಅಮ್ಮನ ಕೋರಿಕೆನ ತೀರಿಸ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಮೋಸ ಮಾಡಿ ಗೆಲ್ಬೇಕು ಅನ್ಕೊಂಡಿದ್ದು ನನಗೂ ಇಷ್ಟ ಆಗ್ಲಿಲ್ಲ. ಅದಕ್ಕೆ ಅನುಪಮ ಅಮ್ಮನ್ನೇ ಅಧ್ಯಕ್ಷೆಯಾಗಿ ಮಾಡೋದು ಸರಿ ಅಂತ ನನಗೂ ಅನಿಸ್ತು. ನಿಮ್ಮಮ್ಮ ಎಲ್ಲ ಬೇಕು ಅಂದ್ಲು. ಕಷ್ಟಪಡ್ದೇನೆ ಎಲ್ಲ ಬರಬೇಕು ಅನ್ಕೋತಾಳೆ. ಅದು ತಪ್ಪು ಅಂತ ಹೇಳಿದ್ರೆ ಅರ್ಥನೇ ಆಗಲ್ಲ ಅವಳಿಗೆ. ಸರಿ ಸರಿ, ಆಗೋಗಿರೋದ್ರ ಬಗ್ಗೆ ಯಾಕೆ ಮಾತು? ಯಾರು ಕಾರ್ಮಿಕರ ಬಗ್ಗೆ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡಿದ್ರು ಅವರೇ ಆ ಸ್ಥಾನದಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ? ಇನ್ಮೇಲಿಂದ ನೀವೇ ನಮ್ಮ ಅಧ್ಯಕ್ಷರು. ನಿಮ್ಮಿಂದ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ನಮಗಿದೆ. ಇಷ್ಟು ದಿನ ಒಳ್ಳೆ ಅವಕಾಶಕ್ಕೋಸ್ಕರ ಕಾಯ್ತಿದ್ದೆ. ಇವತ್ತು ಈ ಶೌರ್ಯನಾದ್ರೂ ಸಾಯ್ಬೇಕು, ಇಲ್ಲ ನಾನಾದ್ರೂ ಸಾಯ್ಬೇಕು. ಇನ್ಮೇಲೆ ನಮ್ಮ ಕರಕುಶಲ ಕಾರ್ಮಿಕರಿಗೆ ಯಾವ ಸಮಸ್ಯೆ ಇದ್ರೂ ಅನುಪಮನ ಹತ್ರ ಹೇಳ್ಕೊಳ್ಳಿ. ಅವಳು ತಪ್ಪದೇನೆ ಪರಿಹಾರ ಮಾಡ್ತಾಳೆ. ಕಲಾವತಿ, 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 ಕಲಾವತಿ. ಏನ್ ಕಲಾವತಿ, ಏನಿದು? ಹುಚ್ಚಿಡ್ತಿದ್ಯಾ? ಮಾತಾಡೆ, ಬಾಯ್ ಬಿಡು. ಕಲ್ಯಾಣಿ, ಮೊದ್ಲಿಂದನೂ ನನಗೆ ನಿನ್ ಮೇಲೆ ತುಂಬಾ ಅನುಮಾನ ಇತ್ತು.
ಮೊನ್ನೆ ಮಾಸ್ಕ್ ಹಾಕೊಂಡ್ ಬಂದು ಆಫೀಸ್ ಅನ್ನ ಸಾಯಿಸ್ಬೇಕು ಅಂತ ಬಂದಿದ್ದು ನೀನೇ ಅಲ್ವಾ? ಹೌದು, ನಾನೇ. ಅವಾಗ ಸಾಯಿಸ್ಬೇಕು ಅನ್ಕೊಂಡಿದ್ದು ನಾನೇ, ಇವಾಗ ಸಾಯಿಸ್ಬೇಕು ಅನ್ಕೊಂಡಿದ್ದು ನಾನೇ. ಇವಾಗೂ ನಾನು ಸಾಯಿಸ್ತೀನಿ. ಅತ್ತಿಗೆ, ಲೇ, ನಮ್ ಜೊತೆ ಒಳ್ಳೆ ಥರ ನಾಟಕ ಆಡಿ ನನ್ ಮಗನ್ನೇ ಸಾಯಿಸೋದಕ್ ನೋಡ್ತೀಯನೆ? ನೀನ್ ಯಾರೇ ನನ್ ಮೊಮ್ಮಗನ ಸಾಯಿಸ್ಬೇಕು ಅನ್ಕೊಳಕ್ಕೆ? ನಿನ್ನ ಮೊಮ್ಮಗ ನನ್ನ ಅಪ್ಪನ್ನ ಸಾಯಿಸಿದಾನೆ. ನನಗೆ ಅಪ್ಪ ಇಲ್ದೇ ಇರೋ ಹಾಗೆ ಮಾಡಿದಾನೆ. ಅದಕ್ಕೆ ಈ ಶೌರ್ಯನ ಕೊಲ್ಬೇಕು ಅಂತ ನಾನು ಈ ಮನೆಗೆ ಬಂದಿದ್ದು. ನನ್ನ ಮನೆಗೆ ಬಂದು ನನ್ ಮಗನ್ನೇ ಸಾಯಿಸೋದಕ್ ನೋಡ್ತೀಯಾ? ನಿನ್ನ ಬದುಕಕ್ ಬಿಡಬಾರ್ದೆ, ನಿನ್ನ ಬದುಕಕ್ ಬಿಡಬಾರ್ದು. ಶೌರ್ಯ, ಆ ಗನ್ ತಗೊಂಡ್ ಬಂದು ಇವಳನ್ನ ಸುಟ್ಟು ಸಾಯಿಸ್ಬಿಡೋ. ಅಮ್ಮ, ನೀನ್ ಸುಮ್ನಿರಮ್ಮ. ಕಲಾವತಿ, ನಿಮ್ಮಪ್ಪ ಯಾರು? ವೀರಭದ್ರ. ಎನ್ಕೌಂಟರ್ ಮಾಡಿ ಸಾಯಿಸ್ದೆ ಅಲ್ವಾ? ನೆನ್ಪಿಲ್ವಾ? ಹೌದು, ನಿಮ್ಮಪ್ಪನ್ನ ಸಾಯಿಸ್ದೆ. ಯಾಕೆ ಸಾಯಿಸ್ದೆ ಅಂತ ಗೊತ್ತಾ? ಅದನ್ನ ನಾನು ಹೇಳಲ್ಲ, ನಿಮ್ಮಮ್ಮನೇ ಹೇಳ್ತಾರೆ. ನಿನ್ನ ಅವತ್ತಿ ಮನೇಲಿ ನೋಡ್ದಾಗ್ಲೇ ಭಯ ಪಟ್ಟೆ ಕಣೆ, ಇಂಥದ್ದೇನೋ ಮಾಡ್ತಿದ್ಯಾ ಅಂತ. ನಿಮ್ಮಪ್ಪನ್ ಸಾಯಿಸಿದಾನೆ ಅನ್ನೋ ಕೋಪದಿಂದ ಇವನನ್ನ ಸಾಯಿಸ್ಬೇಕು ಅಂತ ಬಂದಿಯಾ? ನಿಮ್ಮಪ್ಪ ಒಳ್ಳೆಯವನಾಗಿದ್ದೀಗ ಸಾಯಿಸ್ಲಿಲ್ವೇ? ಹೆತ್ತು ತಂದೆ ಅಂತವನು ಅಂತ ನಿನಗೆ ಹೇಳಕ್ಕಾಗ್ದೆ ಪೊಲೀಸರು ಎನ್ಕೌಂಟರ್ ಮಾಡಿದ್ರು ಅಂತ ಅದನ್ ಮಾತ್ರನೇ ಹೇಳಿದ್ದು. ನಿಜಕ್ಕೂ ನಿನ್ ತಂದೆ ವಯಸ್ಸಿನ ಹೆಣ್ಮಕ್ಕಳನ್ನ ಬಾಂಬೆ ಕರ್ಕೊಂಡು ಹೋಗಿ ಮಾರ್ತಿದ್ರು.